ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧರ್ಮರಾಜನು ಶ್ರೀಕೃಷ್ಣನನ್ನು ಸಂಧಿಗಾಗಿ ಹಸ್ತಿನಾವತಿಗೆ ಹೋಗಬೇಕೆಂದು ಪ್ರಾರ್ಥಿಸಿದುದು, ಶ್ರೀಕೃಷ್ಣನು ಅದಕ್ಕೆ ಸಮ್ಮತಿಸಿದುದು ಎಂಬ 71ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದೊಂದಿಗೆ ಉದ್ಯೋಗ ಪರ್ವದ ಇನ್ನೊಂದು ಉಪಪರ್ವವಾದ ಭಗವದ್ ಧ್ಯಾನ ಪರ್ವವು ಪ್ರಾರಂಭವಾಗುತ್ತಿದೆ. ಶ್ರೀಕೃಷ್ಣ ಸಂಧಿಯೇ ಈ ಪರ್ವದ ವೈಶಿಷ್ಟ್ಯವಾಗಿದೆ. ಆಮೇಲೆ ಜನಮೇಜಯರಾಜನು ವೈಶಂಪಾಯನನನ್ನು ಕುರಿತು, ಮಹರ್ಷಿ, ಸಂಜಯನು ಪಾಂಡವರನ್ನು ಕಂಡು ಹಿಂತಿರುಗಿ ಹೋದ ಮೇಲೆ ಇತ್ತಲಾಗಿ ಉಪಪ್ಲಾವ್ಯದಲ್ಲಿ ನನ್ನ ಮುತ್ತಾತಂದಿರಾದ ಪಾಂಡವರು ಏನು ಮಾಡಿದರು ಅವೆಲ್ಲವನ್ನೂ ಸವಿಸ್ತಾರವಾಗಿ ಕೇಳಬೇಕೆಂದು ನನಗೆ ಆಸೆಯಿದೆ ಎಂದನು. ಆಗ ವೈಶಂಪಾಯನನು, ರಾಜೇಂದ್ರ, ಹೇಳು. ಸಂಜಯನು ಹಿಂತಿರುಗಿದ ಕೂಡಲೇ ಇತ್ತಲಾಗಿ ಯುಧಿಷ್ಠಿರನು ಭೀಮಾರ್ಜುನರನ್ನು, ನಕುಲ ಸಹದೇವರನ್ನು, ವಿರಾಟ ದೃಪದರನ್ನು, ಕೇಕೆಯ ದೇಶದ ಮಹಾರಥರನ್ನು ಕರೆಸಿ ಹೀಗೆಂದನು. ಈಗ ನಾವು ಶಂಖಚಕ್ರ ಗದಾಧರನಾದ ಶ್ರೀಕೃಷ್ಣನ ಬಳಿಗೆ ಹೋಗಿ ಸಂಧಿ ಪ್ರಯತ್ನಕ್ಕಾಗಿ ಕೌರವ ಸಭೆಗೆ ಹೋಗುವಂತೆ ಅವನನ್ನೇ ಪ್ರಾರ್ಥಿಸುವೆವು. ಮುಂದೆ ನಾವು ಪೂಜ್ಯರಾದ ಭೀಷ್ಮ ದ್ರೋಣರೊಡನೆಯೂ, ಧೀಮಂತನಾದ ಬಾಕ್ಲೀಕ ರಾಜನೊಡನೆಯೂ, ನಮ್ಮ ಜ್ಞಾತಿಗಳಾದ ಕುರುಗಳೊಡನೆಯೂ ಯುದ್ಧಕ್ಕೆ ನಿಂತು ಹೊಡೆದಾಡುವುದನ್ನು ಹೇಗಾದರೂ ತಪ್ಪಿಸಬೇಕು. ಇದೇ ಈಗ ನಮ್ಮ ಪ್ರಥಮ ಕರ್ತವ್ಯವು. ಇದು ಎಲ್ಲರಿಗೂ ಕ್ಷೇಮಕರವಾದ ಉತ್ತಮ ಮಾರ್ಗವೆಂದು ನನ್ನ ನಿಶ್ಚಯವು ಎಂದನು. ಹೀಗೆ ಹೇಳಿದ ಧರ್ಮರಾಜನ ಮಾತನ್ನು ಕೇಳಿದೊಡನೆ ರಾಜರೆಲ್ಲರೂ ಅದಕ್ಕೆ ಸಮ್ಮತಿಸಿ ಇಂದ್ರನನ್ನು ದೇವತೆಗಳು ಹೇಗೋ ಹಾಗೆ ಧರ್ಮರಾಜನನ್ನು ಮುಂದಿಟ್ಟುಕೊಂಡು ಇತರ ಪಾಂಡವರೊಡನೆ ಕಲೆತು ಶ್ರೀಕೃಷ್ಣನ ಬಳಿಗೆ ಬಂದರು. ಅವರೆಲ್ಲರೊಡನೆ ಧರ್ಮರಾಜನು ಕೃಷ್ಣನ ಬಳಿಗೆ ಬಂದು, ಓ ಪ್ರಭು, ನೀನು ಮಿತ್ರರಲ್ಲಿ ವಿಶೇಷ ವಾತ್ಸಲ್ಯವುಳ್ಳವನು. ಆ ಮೈತ್ರಿಗೆ ತಕ್ಕಂತೆ ಮಹೋಪಕಾರ ಮಾಡತಕ್ಕ ಒಳ್ಳೆ ಸಮಯವೂ ಬಂದಿದೆ. ನಮ್ಮನ್ನು ವಿಪತ್ತಿನಿಂದ ಉದ್ಧರಿಸಬಲ್ಲವನು ನೀನು ಹೊರತು ಬೇರೆ ಯಾರೂ ಇಲ್ಲ. ಸಾಕ್ಷಾತ್ ಲಕ್ಷ್ಮೀಪತಿಯಾದ ನಿನ್ನ ಆಶ್ರಯ ಬಲದಿಂದಲೇ ನಾವು ಆ ಕೌರವರ ವಿಷಯದಲ್ಲಿ ನಿರ್ಭಯರಾಗಿರುವೆವು. ಹೆಮ್ಮೆಯಿಂದ ಕೊಬ್ಬಿದವನು, ಅನೇಕ ಮಂತ್ರಿ ಬಲವುಳ್ಳವನು ಆದ ಆ ದುರ್ಯೋಧನನನ್ನು ಸಮಾಧಾನಕ್ಕೆ ತರಬೇಕೆಂದು ಈಗ ನಾವು ನಿನ್ನನ್ನೇ ಪ್ರಾರ್ಥಿಸಬೇಕಾಯಿತು. ಕೃಷ್ಣ, ನೀನು ಎಲ್ಲ ವೃಷ್ಣಿಗಳನ್ನು ಯಾವಾಗಲೂ ಎಲ್ಲ ವಿಪತ್ತುಗಳಿಂದಲೂ ತಪ್ಪಿಸುವಂತೆ ಪಾಂಡವರಾದ ನಮ್ಮನ್ನು ಈಗಿನ ಮಹಾಭಯದಿಂದ ರಕ್ಷಿಸಬೇಕು ಎಂದನು. ಅದಕ್ಕೆ ಆ ಕೃಷ್ಣನು, ಓ ಪಾಂಡುಪುತ್ರ, ನಾನು ಸಿದ್ಧನಾಗಿರುವೆನು. ನಿನ್ನ ಕೋರಿಕೆ ಏನಿದ್ದರೂ ಅದನ್ನು ನೆರವೇರಿಸಿಕೊಡುವೆನು. ನೀವು ಹೇಳಿದ ಕೆಲಸವನ್ನು ಮಾಡುವೆನು ಎಂದನು. ಆಗ ಯುಧಿಷ್ಠಿರನು, ಕೃಷ್ಣ, ಸಂಜಯನು ಇಲ್ಲಿ ಬಂದು ತಿಳಿಸಿ ಹೋದ ಮಾತುಗಳಿಂದ ಆ ಧೃತರಾಷ್ಟ್ರನ ಮತ್ತು ಅವನ ಮಕ್ಕಳ ಉದ್ದೇಶವೇನೆಂಬುದು ನಿನಗೆ ಚೆನ್ನಾಗಿಯೇ ತಿಳಿದಿದೆ. ಅವರು ಹೇಳಿ ಕಳುಹಿಸಿದ ಮಾತುಗಳಲ್ಲಿ ಮೊದಮೊದಲು ಏನೋ ಒಂದು ತರದ ಮೃದುತ್ವವು ಕಾಣಿಸಿತು. ಅದರಿಂದಾಚೆಗೆ ಕೋಪ ಸಮಾಧಾನಗಳೆರಡೂ ಕಲೆತಿರುವಂತೆ ನಡುತರದ ಮಾತುಗಳು ಹೊರಟವು. ಕೊನೆಗೆ ಯುದ್ಧವನ್ನೇ ಮುಖ್ಯವಾಗಿ ತೋರಿಸಿ ಆಗ್ರಹಪೂರ್ವಕವಾದ ಕಠಿಣ ವಾಕ್ಯಗಳೇ ಹೊರಟವು. ಹೀಗೆ ಆ ಕೌರವರು ಹೇಳಿ ಕಳುಹಿಸಿದ ಸಂದೇಶವನ್ನು ನೀನು ಕೇಳಿದೆಯಲ್ಲವೇ? ಅವರು ಯಾವ ವಿಷಯದಲ್ಲಿಯೂ ನ್ಯಾಯವನ್ನು ಹಿಡಿದು ಮಾತಾಡಲಿಲ್ಲ. ಅವರು ನಮ್ಮನ್ನು ಬಹಳವಾಗಿ ಧಿಕ್ಕರಿಸುವಂತೆಯೇ ಮಾತಾಡಿರುವರು. ಆ ಮಾತುಗಳು ನಮಗೆ ಬಹಳ ತಿರಸ್ಕಾರವನ್ನು ತೋರಿಸತಕ್ಕವುಗಳಾಗಿದ್ದವು. ಧೃತರಾಷ್ಟ್ರನಿಗೂ ಅದೇ ಅಭಿಪ್ರಾಯವೆಂದು ತೋರುವುದು. ಸಂಜಯನ ಮಾತಿನಿಂದಲೇ ಅವನ ಮನೋಭಿಪ್ರಾಯವು ಹೊರಪಡುವುದು. ಸಂಜಯನೇ ಇವುಗಳನ್ನೆಲ್ಲ ತನಗೆ ತೋರಿದಂತೆ ಹೇಳುವವನಲ್ಲ. ದೂತನಾಗಿ ಬಂದವನು ತನ್ನ ಪ್ರಭುವು ಯಾವ ಮಾತನ್ನು ಹೇಳಿ ಕಳುಹಿಸುವನೋ ಅದನ್ನು ಹಾಗೆಯೇ ತಂದು ಒಪ್ಪಿಸತಕ್ಕವನು. ಹಾಗಿಲ್ಲದೆ ಬೇರೆ ವಿಧವಾಗಿ ಹೇಳಿದರೆ ಮರಣ ದಂಡನೆಗೆ ಗುರಿಯಾಗುವನು. ಆದುದರಿಂದ ಸಂಜಯನು ನಮ್ಮಲ್ಲಿಗೆ ಬಂದು ಯಾವ ಯಾವ ಅಭಿಪ್ರಾಯಗಳನ್ನು ತಿಳಿಸಿ ಹೋದನು ಅವೆಲ್ಲವೂ ಧೃತರಾಷ್ಟ್ರನ ಮತ್ತು ಅವನ ಮಕ್ಕಳ ಅಭಿಪ್ರಾಯವೆಂಬುದೇ ನಿಶ್ಚಯವು. ನಮಗೆ ರಾಜ್ಯ ಲೇಷವನ್ನಾದರೂ ಕೊಡದಂತೆಯೇ ಧೃತರಾಷ್ಟ್ರನು ನಮ್ಮೊಡನೆ ಸಮಾಧಾನಕ್ಕೆ ಉಪಾಯ ಮಾಡುವಂತಿದೆ. ಕೇವಲ ಲೋಭ ಬುದ್ಧಿಯುಳ್ಳ ಆತನು ದುರುದ್ದೇಶವನ್ನು ಇಟ್ಟುಕೊಂಡೇ ತನಗೆ ಯೋಗ್ಯವಲ್ಲದ ಮಾರ್ಗದಲ್ಲಿ ಹೋಗುತ್ತಿರುವನು. ಓ ಪ್ರಭು, ಆ ಧೃತರಾಷ್ಟ್ರನ ಆಜ್ಞೆಯಿಂದಲ್ಲವೇ ನಾವು 12 ವರ್ಷಗಳ ವನವಾಸವನ್ನು ಕಳೆದೆವು. ಆಮೇಲೆ 1 ವರ್ಷದವರೆಗೆ
ಅಜ್ಞಾತವಾಸದಲ್ಲಿದ್ದೆವು. ನಾವು ಎಷ್ಟು ಕಷ್ಟವನ್ನು ಸಹಿಸಿಕೊಂಡಿದ್ದುದು ಕೂಡ ಮುಂದೆಯಾದರೂ ಆ ಧೃತರಾಷ್ಟ್ರನು ನಮಗೆ ವಾಗ್ದಾನ ಮಾಡಿದ ರೀತಿಯಲ್ಲಿ ನಡೆದುಕೊಳ್ಳುವನೆಂಬ ನಂಬಿಕೆಯಿಂದಲೇ. ನಾವು ಈ ನಂಬಿಕೆಯಿಂದಲೇ ನಮ್ಮ ಪ್ರತಿಜ್ಞೆಯನ್ನು ಬಿಡದೆ ಇದುವರೆಗೆ ಕಾದುದಾಯಿತು. ನಮ್ಮ ವನವಾಸ ಕಾಲದಲ್ಲಿ ನಮ್ಮೊಡನೆ ಇದ್ದ ಬ್ರಾಹ್ಮಣರೆಲ್ಲರೂ ಇದನ್ನು ಬಲ್ಲರು. ಕೇವಲ ದುರಾಶಾಗ್ರಸ್ತನಾದ ಧೃತರಾಷ್ಟ್ರನು ಸ್ವಲ್ಪ ಮಾತ್ರವೂ ಧರ್ಮವನ್ನು ಆಲೋಚಿಸಲಿಲ್ಲ. ಅವನು ಪುತ್ರ ಮೋಹದಿಂದ ದುರ್ಯೋಧನನ ಮಾರ್ಗವನ್ನೇ ಅನುಸರಿಸುತ್ತಾ ನಮ್ಮಲ್ಲಿ ಕಪಟದಿಂದ ವರ್ತಿಸುತ್ತಿರುವನು. ಸ್ವಾರ್ಥದಲ್ಲಿಯೇ ಕಣ್ಣಿಟ್ಟಿರುವನು. ಓ ಜನಾರ್ದನ, ಮಗನಾಗಿ ಹುಟ್ಟಿಯೂ ನಾನು ನನ್ನ ತಾಯಿಯನ್ನು ಕಾಪಾಡಲಾರದೆ ಹೋದೆನು. ನನ್ನ ಮಿತ್ರರನ್ನಾದರೂ ಸಂರಕ್ಷಿಸಲು ಶಕ್ತಿ ಇಲ್ಲದವನಾದೆನು. ನನಗೆ ಇದಕ್ಕಿಂತಲೂ ಬೇರೆ ದುಃಖವೇನಿರುವುದು? ಕಾಶಿ, ಚೇದಿ, ಪಾಂಚಾಲ, ಮತ್ಸ್ಯ ದೇಶದ ಪ್ರಬಲ ರಾಜರು ನೀನು ನಮಗೆ ಬೆಂಬಲವಾಗಿರುವಾಗಲೂ ನಾನು ಅವಿಸ್ಥಲ, ವೃಕ್ಷಸ್ಥನ, ಮಾಕಂದಿ, ವಾರಣಾಮತ ಬೇರೆ ಐದನೆಯದಾದ ಯಾವುದಾದರೂ ಒಂದು ಗ್ರಾಮವನ್ನು ಸೇರಿಸಿ ಪಂಚ ಗ್ರಾಮಗಳನ್ನಾದರೂ ಕೊಟ್ಟರೆ ಸಾಕೆಂದು ಆ ಧೃತರಾಷ್ಟ್ರನಿಗೆ ಹೇಳಿ ಕಳುಹಿಸಿದೆನು. ಕೃಷ್ಣ, ನಾವೆಲ್ಲರೂ ಒಂದಾಗಿ ಸೇರಿ ವಾಸ ಮಾಡುವುದಕ್ಕೆ ಅನುಕೂಲಿಸುವಂತೆ 5 ಗ್ರಾಮಗಳನ್ನು, ನಗರಗಳನ್ನು ನಮಗೆ ಅವರು ಬಿಟ್ಟುಕೊಡಲಿ. ಅದೇ ನಮಗೆ ಸಾಕು. ನಾವು ಈ ಯುದ್ಧದ ಚಿಂತೆಯನ್ನೇ ಬಿಟ್ಟು ನಿಶ್ಚಿಂತರಾಗಿರಬಹುದು. ನಮ್ಮ ಭರತ ವಂಶಕ್ಕೆ ಹೇಗಾದರೂ ಯುದ್ಧದಿಂದ ನಾಶವಿಲ್ಲದಿದ್ದರೆ ಸಾಕೆಂದಿರುವೆವು. ದುರ್ಬುದ್ಧಿಯುಳ್ಳ ಆ ದುರ್ಯೋಧನನಾದರೂ ತಾನೇ ಎಲ್ಲಕ್ಕೂ ಅಧಿಕಾರಿಯೆಂದು ತಿಳಿದು ಆ 5 ಗ್ರಾಮಗಳನ್ನಾದರೂ ನಮಗೆ ಕೊಡುವುದಕ್ಕೆ ಇಷ್ಟಪಡದೆ ನಿರಾಕರಿಸುತ್ತಿರುವನು. ಕೃಷ್ಣ, ಈಗಿನ ಸ್ಥಿತಿಗಿಂತಲೂ ನಮಗೆ ದುಃಖಕರವಾದುದು ಇನ್ನೇನಿದೆ? ಒಳ್ಳೆ ಸತ್ಕುಲದಲ್ಲಿ ಹುಟ್ಟಿ ವೃದ್ಧನಾಗಿರುವ ಆ ರಾಜನಿಗೂ ಕೂಡ ಸ್ವತ್ತಿನಲ್ಲಿ ಎಷ್ಟು ಆಶೆಯೋ ನೋಡು. ಆ ಲೋಭವೇ ಅವನ ಬುದ್ಧಿಯನ್ನು ಕೆಡಿಸಿಬಿಟ್ಟಿದೆ. ಲೋಕದಲ್ಲಿ ಲೋಭದಿಂದ ಎಂಥವರಿಗಾದರೂ ಬುದ್ಧಿಯು ಕೆಡುವುದು. ಬುದ್ಧಿಯು ಕೆಟ್ಟು ಹೋದೊಡನೆ ಲಜ್ಜೆಯು ಬಿಟ್ಟು ಹೋಗುವುದು. ಲಜ್ಜೆಯು ಬಿಟ್ಟ ಮೇಲೆ ಧರ್ಮವು ಕೆಡುವುದು. ಧರ್ಮ ಹಾನಿಯು ಐಶ್ವರ್ಯವನ್ನೆಲ್ಲ ಅಪಹರಿಸುವುದು. ಐಶ್ವರ್ಯವು ಕೆಟ್ಟೊಡನೆ ಮನುಷ್ಯನು ಹತಪ್ರಾಯನೇ. ಪುರುಷನಿಗೆ ಆ ಬಡತನವೇ ಮರಣವು. ಓ ಕೃಷ್ಣ, ಹಣವಿಲ್ಲದ ಮನುಷ್ಯನನ್ನು ಜ್ಞಾತಿಗಳು, ಸ್ನೇಹಿತರು, ಬ್ರಾಹ್ಮಣರು ಯಾರೂ ಲಕ್ಷ್ಯ ಮಾಡರು. ಪುಷ್ಪ ಫಲಗಳೇನು ಇಲ್ಲದ ಮರವನ್ನು ಪಕ್ಷಿಗಳು ಹೇಗೋ ಹಾಗೆ ಎಲ್ಲರೂ ಬಿಟ್ಟು ಹೋಗುವರು. ಹುಚ್ಚನನ್ನು, ಪತಿತನಾದವನನ್ನು ಕಂಡೊಡನೆ ಜನಗಳು ದೂರಕ್ಕೆ ಓಡುವಂತೆಯೇ, ಮೃತ ಶರೀರವನ್ನು ಪ್ರಾಣಗಳು ಬಿಟ್ಟು ಹೋಗುವಂತೆಯೇ ದರಿದ್ರನಾದವನನ್ನು ಜ್ಞಾತಿಗಳೆಲ್ಲರೂ ಬಿಟ್ಟು ಹೋಗುವರು. ಆದುದರಿಂದ ಮನುಷ್ಯನಿಗೆ ದಾರಿದ್ರ್ಯವೇ ಮರಣವು. ರಾತ್ರಿಗಾಗಲಿ ಮಧ್ಯಾಹ್ನಕ್ಕಾಗಲಿ ನೆಮ್ಮದಿಯಿಂದ ಅನ್ನಕ್ಕೆ ಅವಕಾಶವಿಲ್ಲದ ದರಿದ್ರ ದಶೆಗಿಂತಲೂ ಹೀನವಾದ ಪಾಪಿಷ್ಟ ದಶೆಯು ಮನುಷ್ಯನಿಗೆ ಬೇರೆ ಯಾವುದೂ ಇಲ್ಲವೆಂದು ಶಂಬರನ ವಾಕ್ಯವುಂಟು. ಲೋಕದಲ್ಲಿ ಧನವೇ ದೊಡ್ಡ ಧರ್ಮವೆಂದು, ಧನದಲ್ಲಿಯೇ ಸರ್ವವು ನೆಲೆಗೊಂಡಿರುವುದೆಂದು ಹೇಳುವರು. ಲೋಕದಲ್ಲಿ ಧನವುಳ್ಳವರೇ ಬದುಕಿದವರು, ಧನವಿಲ್ಲದವರು ಸತ್ತವರೇ. ಯಾರು ಬಲಾತ್ಕಾರದಿಂದ ಒಬ್ಬ ಮನುಷ್ಯನ ಧನವನ್ನು ಅಪಹರಿಸುವರೋ ಅವರು ಅವನ ಧನವನ್ನು ಮಾತ್ರವಲ್ಲದೆ ಅರ್ಥ ಕಾಮಗಳನ್ನು ಕೆಡಿಸಿ ಅವನನ್ನು ಕೇವಲ ಮೃತಪ್ರಾಯನನ್ನಾಗಿ ಮಾಡುವರಲ್ಲದೆ ಬೇರೆಯಲ್ಲ. ನಮ್ಮ ಈಗಿನ ಸ್ಥಿತಿಯು ಅದೇ. ಇಂತಹ ದುಸ್ಥಿತಿಗೆ ಬಂದವರು ಎಷ್ಟೋ ಮಂದಿ ಮರಣವೇ ತಮಗೆ ಮೇಲೆಂದು ಭಾವಿಸಿರುವರು. ಬಡತನಕ್ಕೆ ಈಡಾಗಿ ಗ್ರಾಮಾಂತರಕ್ಕೆ ಹೋದವರು ಕೆಲವರು, ಕಾಡಿಗೆ ಹೋದವರು ಕೆಲವರು, ಆತ್ಮನಾಶಕ್ಕಾಗಿಯೇ ಹೋದವರು ಕೆಲವರು, ಹುಟ್ಟು ಹಿಡಿದವರು ಕೆಲವರು, ಶತ್ರುಗಳಿಗೆ ಅಧೀನರಾದವರು ಕೆಲವರು, ಹಣಕ್ಕಾಗಿ ಕೆಲವರು, ಇತರರಲ್ಲಿ ದಾಸಭೂತರಾಗಿ ಕೆಲಸ ಮಾಡುವರು. ಮನುಷ್ಯನಿಗೆ ಬಡತನವೆಂಬ ಈ ಮಹಾ ವಿಪತ್ತು ಮರಣಕ್ಕಿಂತಲೂ ಪ್ರಬಲವಾದುದು. ಏಕೆಂದರೆ ಧರ್ಮಕ್ಕೂ ಸುಖಕ್ಕೂ ಕಾರಣವಾದುದು ಅರ್ಥವೇ. ಅಂತಹ ಅರ್ಥನಾಶವೆಂಬುದು ಮರಣಕ್ಕಿಂತಲೂ ಮೇಲಾದ ವಿಪತ್ತು. ಮರಣವೆಂಬುದು ಪ್ರಾಣಿಗಳಿಗೆ ಎಂದಿದ್ದರೂ ಸಿದ್ಧವಾದುದರಿಂದ ಮನುಷ್ಯ ಜನ್ಮಕ್ಕೆ ಸಹಜವಾದ ಆ ಮರಣವನ್ನು ಕುರಿತು ಅಷ್ಟಾಗಿ ಚಿಂತಿಸಬೇಕಾದುದಿಲ್ಲ. ಕಾಲ ಧರ್ಮವೆನಿಸಿದ ಆ ಮರಣವನ್ನು ಪ್ರಾಣಿಗಳಲ್ಲಿ ಯಾವುದೂ ತಪ್ಪಿಸಿಕೊಳ್ಳಲಾರದು. ಓ ಕೃಷ್ಣ, ಹುಟ್ಟು ದರಿದ್ರನಾದವನಿಗೆ ಅಷ್ಟೊಂದು ಸಂಕಟವೇನೂ ಇರುವುದಿಲ್ಲ. ಮೊದಲು ಒಳ್ಳೆ ಶ್ರೀಮಂತನಾಗಿ ಸುಖದಿಂದಲೇ ಬೆಳೆಯುತ್ತಿದ್ದು ಆಮೇಲೆ ಬಡತನಕ್ಕೆ ಬಂದವರ ಸಂಕಟವು ಮಾತ್ರ ಹೇಳತೀರದು. ಮನುಷ್ಯನು ತನ್ನ ತಪ್ಪಿನಿಂದಲೇ ಅಂತಹ ಮಹತ್ತಾದ ವ್ಯಸನಗಳಿಗೆ ಗುರಿಯಾಗಿದ್ದರು
ತನ್ನ ಕಷ್ಟಕ್ಕಾಗಿ ಇಂದ್ರಾದಿ ದೇವತೆಗಳನ್ನು ನಿಂದಿಸುವನೇ ಹೊರತು ತನ್ನನ್ನು ತಾನು ಹೇಗೂ ನಿಂದಿಸುವುದಿಲ್ಲ. ಇಂತಹವನನ್ನು ಯಾವ ಶಾಸ್ತ್ರ ಜ್ಞಾನವು ಬಗ್ಗಿಸಲಾರವು. ಅಂಥವನು ಇದ್ದಕ್ಕಿದ್ದ ಹಾಗೆ ಭಕ್ತರ ವಿಷಯದಲ್ಲಿ ಕೋಪಿಸುವನು, ಸ್ನೇಹಿತರ ವಿಷಯದಲ್ಲಿ ಅಸೂಯೆ ಪಡುವನು. ಅವನಿಗೆ ಯಾವಾಗಲೂ ಕೋಪವಿದ್ಯೆ ಇರುವುದು. ಅವನ ಬುದ್ಧಿಯು ಇದ್ದಕ್ಕಿದ್ದ ಹಾಗೆ ಮೋಹವಶವಾಗುವುದು. ಮೋಹವಶನಾದವನು ಕ್ರೂರ ಕರ್ಮದಲ್ಲಿ ಪ್ರವರ್ತಿಸುವನು. ಈ ಪಾಪ ಕರ್ಮಕ್ಕೆ ಒಳಗಾಗುವುದರಿಂದ ಜಾತಿ ಸಾಂಕರ್ಯವು ಹೆಚ್ಚುವುದಕ್ಕೆ ಅವಕಾಶ ಕೊಡುವನು. ಈ ಸಾಂಕರ್ಯಕ್ಕೆ ಈ ಸಾಂಕರ್ಯವೇ ನರಕಕ್ಕೆ ಮೂಲವು. ದುಷ್ಕರ್ಮಗಳಿಗೆಲ್ಲ ಅದೇ ಎಲ್ಲೆ ಎನಿಸಿದೆ. ಕೃಷ್ಣ, ಮನುಷ್ಯನಿಗೆ ವಿವೇಕವು ಹುಟ್ಟುವವರೆಗೆ ಮೇಲೆ ಮೇಲೆ ನರಕಕ್ಕೆ ಹೋಗುತ್ತಲೇ ಇರುವನು. ಮನುಷ್ಯನಿಗೆ ಎಚ್ಚರಿಕೆ ಎಂಬುದೇನೋ ಪ್ರಜ್ಞೆ ಎಂಬ ಕಣ್ಣನ್ನು ತೆರೆದವನೇ ಉದ್ಧತನಾಗುವನು. ಪ್ರಜ್ಞೆಯುಂಟಾದಾಗಲೇ ಮನುಷ್ಯನು ಶಾಸ್ತ್ರಗಳನ್ನು ಪರಿಶೀಲಿಸುವನು. ಶಾಸ್ತ್ರನಿಷ್ಠನಾದವನಿಗೆ ಧರ್ಮದಲ್ಲಿ ಮನಸ್ಸು ಹೋಗುವುದು. ಆ ಧರ್ಮ ಬುದ್ಧಿಯುಳ್ಳವರಿಗೆ ಕಾರ್ಯಗಳಲ್ಲಿ ಲಜ್ಜೆಯೇ ಮುಖ್ಯವಾದ ಲಕ್ಷಣವು. ಲಜ್ಜೆಯುಳ್ಳವನು ಪಾಪವನ್ನು ದೂರೀಕರಿಸುವನು. ಅಂತಹವರಿಗೆ ಐಶ್ವರ್ಯವು ತಾನಾಗಿ ಹೆಚ್ಚುವುದು. ಅಂತಹ ಮನುಷ್ಯನಿಗೆ ಐಶ್ವರ್ಯವು ಕೂಡಿ ಬಂದಾಗಲೂ ಧರ್ಮವನ್ನು ಬಿಟ್ಟು ಅಗಲದೆ ಶಾಂತ ಚಿತ್ತನಾಗಿ ಯಾವಾಗಲೂ ವಿವೇಚನೆಯಿಂದ ಕಾರ್ಯೋದ್ಯೋಗದಲ್ಲಿ ಇರುವನು. ಅವನ ಬುದ್ಧಿಯು ಅಧರ್ಮದಲ್ಲಿ ಬೀಳಲಾರದು. ಅವನು ಪಾಪ ಮಾರ್ಗಕ್ಕೆ ಹೋಗಲಾರನು. ಲಜ್ಜೆಯು ವಿವೇಕವು ಇಲ್ಲದವನು ಹೆಂಗಸೂ ಅಲ್ಲ ಗಂಡಸೂ ಅಲ್ಲವೆಂದು ಹೇಳಬಹುದು. ಅಂಥವನಿಗೆ ಯಾವ ಧರ್ಮದಲ್ಲಿಯೂ ಅಧಿಕಾರವಿಲ್ಲ. ಅವನು ಕರ್ಮಾಧಿಕಾರವುಳ್ಳ ದ್ವಿಜನೆನಿಸಿದ್ದರೂ ಶೂದ್ರನಂತೆಯೇ ಎಣಿಸಲ್ಪಡುವನು. ಕಾರ್ಯದಲ್ಲಿ ಲಜ್ಜೆಯುಳ್ಳವನು ತನ್ನನ್ನು ಮಾತ್ರವೇ ಅಲ್ಲದೆ ದೇವತೆಗಳನ್ನು ಪಿತೃಗಳನ್ನು ಕಾಯಬಲ್ಲನು. ಅದರಿಂದ ಅವನು ಮೋಕ್ಷವನ್ನು ಪಡೆಯುವನು. ಅದೇ ಪುಣ್ಯ ಕರ್ಮಗಳಿಗೆಲ್ಲ ಎಲ್ಲ ಎನಿಸಿದೆ. ಓ ಮಧುಸೂದನ, ನಾನು ಹೇಳಿದ ಈ ಗುಣವು, ಅಂದರೆ ಅಕಾರ್ಯಗಳಿಗೆ ಲಜ್ಜಿಸುವ ಸ್ವಭಾವವು ನನ್ನಲ್ಲಿ ಇದೆ ಎಂಬುದು ನೀನು ಪ್ರತ್ಯಕ್ಷವಾಗಿ ತಿಳಿದಿರುವೆ. ಹೀಗಿರುವಾಗ ನಾವು ರಾಜ್ಯವೆಲ್ಲವನ್ನು ಕಳೆದುಕೊಂಡು ಐಶ್ವರ್ಯ ಭ್ರಷ್ಟರಾಗಿ ಹೀಗೆ ದುಃಖಿಸುವುದಕ್ಕೆ ನ್ಯಾಯವೇನೂ ಕಾಣುವುದಿಲ್ಲ. ನ್ಯಾಯ ಸಿದ್ಧವಾದ ಐಶ್ವರ್ಯವನ್ನು ಪಡೆಯುವ ಪ್ರಯತ್ನದಲ್ಲಿ ನಮಗೆ ಒಂದು ವೇಳೆ ಮರಣವೇ ಏರ್ಪಟ್ಟರೂ ಒಳ್ಳೆಯದೇ. ಆದರೆ ಆ ಪ್ರಯತ್ನಕ್ಕೆ ಮೊದಲು ನಾವು ಕೌರವರು ಸಮಾಧಾನದಿಂದಿದ್ದು ನಾವಿಬ್ಬರು ನಿಷ್ಪಕ್ಷಪಾತವಾಗಿ ಆ ಐಶ್ವರ್ಯವನ್ನು ಅನುಭವಿಸುವುದು ಮೊದಲನೆಯ ಪಕ್ಷವು. ಅದು ಸಾಧ್ಯವಿಲ್ಲದಿದ್ದರೆ ಆಗ ನಾವು ಕೌರವರನ್ನು ಕೊಂದು ರಾಜ್ಯವನ್ನು ಸಂಪಾದಿಸಬೇಕಾದುದು ಕೊನೆಯ ಪಕ್ಷವು. ಯುದ್ಧವೆಂಬುದೇನೋ ಕ್ರೂರ ಕಾರ್ಯವೇ. ಅದು ಸರ್ವನಾಶಕ್ಕೆ ಕಾರಣವಾದುದರಿಂದ ಈ ಪ್ರಯತ್ನವು ನಮ್ಮ ಕೊನೆಯ ಪಕ್ಷವಾಗಿದೆ. ಕೃಷ್ಣ, ನಮಗೆ ಏನೇನು ಬಂಧುತ್ವ ಸಂಬಂಧವಿಲ್ಲದ ನಡತೆಯುಳ್ಳ ಶತ್ರುಗಳಾಗಿದ್ದರೂ ಅವರನ್ನು ಕೊಲ್ಲುವುದು ಉಚಿತವಲ್ಲ. ಹೀಗಿರುವಾಗ ನಮಗೆ ಜ್ಞಾತಿಗಳಾಗಿ, ನಮಗಿಂತಲೂ ಅಧಿಕ ಸಂಖ್ಯೆಯುಳ್ಳವರಾಗಿ, ಸಮಯದಲ್ಲಿ ನಮಗೆ ಸಹಾಯ ಮಾಡತಕ್ಕವರಾಗಿ, ನಮಗೆ ಗುರುಗಳು ಆದ ಶತ್ರು ಪಕ್ಷದವರನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸುವುದು ಎಷ್ಟು ದೊಡ್ಡ ಪಾಪ ಕಾರ್ಯವೋ ನೋಡು. ಯುದ್ಧದಲ್ಲಿ ನಲ್ಮೆ ಎಂಬುದೇ ಇಲ್ಲ. ಕ್ಷತ್ರಿಯ ಧರ್ಮವೆಂಬುದು ಬಹಳ ಪಾಪ ಕೃತ್ಯವು. ನಾವು ಆ ಕ್ರೂರ ಜಾತಿಯಲ್ಲಿ ಹುಟ್ಟಿದವರು. ಶತ್ರು ವಧವೆಂಬುದು ಲೋಕಕ್ಕೆಲ್ಲ ಅಧರ್ಮವಾದರೂ ಕ್ಷತ್ರಿಯರಾದ ನಮಗೆ ಅದು ಸ್ವಧರ್ಮವೆನಿಸಿದೆ. ಬೇರೆ ವೃತ್ತಿಯು ನಮಗೆ ನಿಂದ್ಯವಾಗಿದೆ. ಆದುದರಿಂದ ಕ್ಷತ್ರಿಯನಾದ ಮೇಲೆ ಯುದ್ಧಕ್ಕೆ ಹಿಂಜರಿಯಬಾರದು. ಶೂದ್ರನು ಪರರ ಶುಶ್ರೂಷೆಯಿಂದ ಜೀವಿಸುವನು. ವೈಶ್ಯನು ವ್ಯಾಪಾರದಿಂದ ಜೀವಿಸುವನು. ನಾವು ಕೊಲೆಯಿಂದ ಜೀವಿಸುವೆವು. ಬ್ರಾಹ್ಮಣರು ಭಿಕ್ಷಾ ಪಾತ್ರದಿಂದ ಜೀವಿಸತಕ್ಕವರು. ಕ್ಷತ್ರಿಯನನ್ನು ಕೊಲ್ಲುವನು. ಮೀನನ್ನು ತಿಂದು ಬದುಕುವುದು. ನಾಯಿಯು ನಾಯನ್ನು ಕಚ್ಚುವುದು. ಕೃಷ್ಣ, ಧರ್ಮವೆಂಬುದು ಯಾವ ರೀತಿ ಹೋಗುವುದೋ ನೋಡು. ಯುದ್ಧದಲ್ಲಿ ಪಾಪವೆಂಬುದು ಯಾವಾಗಲೂ ಸಿದ್ಧವೇ. ಕೊಲೆಗೆಲಸವೇ ಯುದ್ಧದ ಪರಿಣಾಮವು. ಆದರೂ ನಾನೇನೋ ನೀತಿಯನ್ನೇ ಬೆಂಬಲವಾಗಿಟ್ಟುಕೊಂಡು ಯುದ್ಧ ಮಾಡುವೆನು. ಯುದ್ಧದಲ್ಲಿ ಜಯ ಪರಾಜಯಗಳು, ಪ್ರಾಣಿಗಳ ಜೀವಿತ ಮರಣಗಳು ಎಂದಿಗೂ ಅವರವರ ಇಷ್ಟದಂತೆ ನಡೆಯತಕ್ಕವುಗಳಲ್ಲ. ಓ ಯದುತ್ತಮ, ಸುಖವಾಗಲಿ ದುಃಖವಾಗಲಿ ಪ್ರಾಣಿಗಳಿಗೆ ಆಯಾ ಕಾಲಾನುಸಾರವಾಗಿ ಬರುವುದೇ ಹೊರತು ಬೇಕೆಂದು ಪ್ರಯತ್ನಿಸಿದರೂ ಕಾಲದಲ್ಲಿ ಬರತಕ್ಕವುಗಳಲ್ಲ. ಒಂದೊಂದು ಸಮಯದಲ್ಲಿ ಒಬ್ಬನೇ ಬಹುಜನಗಳನ್ನು ಕೊಲ್ಲುವನು. ಇನ್ನೊಂದು ಸಮಯದಲ್ಲಿ ಅನೇಕರು ಸೇರಿ ಒಬ್ಬನನ್ನು ಕೊಲ್ಲುವರು. ಅಲ್ಪ ಮನುಷ್ಯನು ಮಹಾಶೂರನನ್ನು ಕೊಂದು ಬಿಡುವನು.
ಅನಾಮಧೇಯನೊಬ್ಬನು ಬಲ ಪರಾಕ್ರಮಗಳಲ್ಲಿ ಪ್ರಖ್ಯಾತನಾದವನನ್ನು ಕೊಂದು ಬಿಡುವನು. ಯಾರಿಗಾದರೂ ಜಯವು ನಿಶ್ಚಯವಿಲ್ಲ, ಅಪಜಯವು ನಿಶ್ಚಯವಲ್ಲ. ಹೀಗೆಯೇ ಯುದ್ಧವನ್ನು ಬಿಟ್ಟು ಪಲಾಯನ ಮಾಡಿದರು ದಾರಿದ್ರ್ಯವೂ ನಾಶವೂ ಹಾನಿಯೂ ತಪ್ಪುವ ಹಾಗಿಲ್ಲ. ಯಾವ ಯಾವ ವಿಧದಿಂದ ನೋಡಿದರೂ ಯುದ್ಧವೆಂಬುದು ಪಾಪವೇ. ಮತ್ತೊಬ್ಬರನ್ನು ಹೊಡೆಯಲು ಹೋದವನು ಹೊಡೆಯಿಸಿಕೊಳ್ಳದೆ ತೀರದು. ಓ ಹೃಷಿಕೇಶ, ಯುದ್ಧದಲ್ಲಿ ಜಯ ಅಪಜಯಗಳೆರಡೂ ಒಂದೇ. ಅಪಜಯವೆಂಬುದು ಮರಣ ಪ್ರಾಯವೇ ಹೊರತು ಬೇರೆಯಲ್ಲ. ಮರಣಕ್ಕಿಂತಲೂ ಪರಾಜಯದಲ್ಲಿ ಅತಿಶಯವೇನೂ ಇಲ್ಲ. ಒಂದು ವೇಳೆ ಮನುಷ್ಯನು ಜಯವನ್ನು ಪಡೆದರೂ ಅವನಿಗೆ ನಷ್ಟವೇನೂ ಕಡಿಮೆಯಿಲ್ಲ. ಮುಂದೆ ಅವನು ಎಷ್ಟೋ ಕಷ್ಟಗಳಿಗೆ ಈಡಾಗುವನು. ಅವನು ಶರೀರದಿಂದ ಬದುಕಿ ಬಂದರೂ ಅವನ ಕಷ್ಟಗಳೇ ಮುಂದೆ ಅವನನ್ನು ಕೊಲ್ಲುವವು. ಅವನ ಇಷ್ಟ ಜನರೇ ಯಾರಾದರೂ ಅವನನ್ನು ಕೆಡಿಸಲು ಪ್ರಯತ್ನಿಸುವರು. ಮಕ್ಕಳನ್ನು ಸಹೋದರರನ್ನು ಕಳೆದುಕೊಂಡು ಬಲಹೀನನಾದವನಿಗೆ ಎಲ್ಲಾ ವಿಧದಿಂದಲೂ ತನ್ನ ಜೀವನದಲ್ಲಿಯೇ ಜಿಹಾಸೆ ಹುಟ್ಟುವುದು. ಧೀರರು, ಲಜ್ಜೆಯುಳ್ಳವರು, ಪೂಜ್ಯರು, ಕರುಣಾಳುಗಳು ಆದವರೇ ಯುದ್ಧದಲ್ಲಿ ಪ್ರಾಯಕವಾಗಿ ಕೊಲ್ಲಲ್ಪಡುವರು. ದುಷ್ಟ ಮನುಷ್ಯರು ತಪ್ಪಿಸಿಕೊಂಡು ಬರುವರು. ಓ ಜನಾರ್ದನ, ಶತ್ರುಗಳಾಗಿದ್ದರೂ ಅವರನ್ನು ಕೊಂದ ಮೇಲೆ ಪಶ್ಚಾತ್ತಾಪವು ಹೃದಯವನ್ನು ಕೊರಗಿಸುವುದು. ಅದರಲ್ಲಿ ಪಾಪವು ಸಂಬಂಧಿಸುವುದು. ಶತ್ರುಗಳನ್ನು ಕೊಂದರೂ ಶತ್ರು ಶೇಷವು ನಿಲ್ಲದಿರಲಾರದು. ಆ ಶತ್ರು ಶೇಷವೇ ಮುಂದೆ ಬಲಿಷ್ಠವಾಗಿ ತನ್ನ ವೈರಿಶೇಷವನ್ನು ಅಡಗಿಸಲು ಪ್ರಯತ್ನಿಸದೆ ಬಿಡದು. ಅವನು ಹಗೆ ತೀರಿಸಿಕೊಳ್ಳುವುದಕ್ಕಾಗಿ ಮೂಲ ನಾಶಕ್ಕೆ ಪ್ರಯತ್ನಿಸುವನು. ಯಾವಾಗಲೂ ಜಯವೆಂಬುದು ವೈರವನ್ನೇ ಮತ್ತಷ್ಟು ಹೆಚ್ಚಿಸುವುದು. ಹೀಗಿಲ್ಲದೆ ಪರಾಜಿತನಾಗಿ ಬಂದವನಾದರೂ ಯಾವಾಗಲೂ ಸಂಕಟದಿಂದ ಕೊರಗುತ್ತಿರುವನು. ಆದುದರಿಂದ ಈ ಜಯ ಅಪಜಯಗಳೆರಡನ್ನೂ ತೊರೆದವನೇ ಮನಃಶಾಂತಿಯಿಂದ ಸುಖವಾಗಿ ನಿದ್ರಿಸುವನು. ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಂಡು ಮನುಷ್ಯನು ಹಗಲು ರಾತ್ರಿಯೂ ಚಿಂತೆಯಿಂದಲೇ ಮಲಗುವನು. ಮನಸ್ಸಿಗೆ ನೆಮ್ಮದಿ ಇಲ್ಲದವನು ಸರ್ಪವಿದ್ದ ಮನೆಯಲ್ಲಿ ಮಲಗಿದ್ದಂತೆ ತಪಿಸುತ್ತಿರುವನೇ ಹೊರತು ಅವನಿಗೆ ಮನಃಶಾಂತಿ ಎಂಬುದೇ ಇಲ್ಲ. ಶತ್ರುಶೇಷವನ್ನೇ ಉಳಿಸದೆ ಸರ್ವನಾಶ ಮಾಡುವವನು ಸರ್ವನಾಶ ಮಾಡುವವನ ಕೀರ್ತಿಯು ಕೆಟ್ಟು ಸಮಸ್ತ ಭೂತಗಳಲ್ಲಿಯೂ ಅವನು ಸ್ಥಿರವಾದ ಅಪಕೀರ್ತಿಯನ್ನು ಪಡೆಯುವನು. ಎಷ್ಟೇ ದೀರ್ಘಕಾಲವಾದರೂ ವೈರವೆಂಬುದು ಬಿಟ್ಟು ಹೋಗತಕ್ಕುದಲ್ಲ. ಏಕೆಂದರೆ ಶತ್ರು ಪಕ್ಷದಲ್ಲಿ ಒಂದು ಗಂಡು ತಲೆಯಿದ್ದರೂ ಇದು ಇವನು ಮುಂದೆ ನಮಗೆ ಶತ್ರು ಎಂದು ಅವನನ್ನು ಕೊಲ್ಲಿಸುವುದಕ್ಕೆ ಪ್ರೋತ್ಸಾಹಿಸುವವರು ಉಂಟು. ಓ ಕೇಶವ, ವೈರವೆಂಬುದು ವೈರದಿಂದ ಎಂದಿಗೂ ಶಮನವಾಗತಕ್ಕುದಲ್ಲ. ತುಪ್ಪವನ್ನು ಸುರಿದಷ್ಟು ಅಗ್ನಿಯು ಮೇಲೆ ಮೇಲೆ ಜ್ವಲಿಸುವಂತೆ ಆ ವೈರಕ್ಕೆ ಪ್ರತೀಕಾರವನ್ನು ಮಾಡಿದಷ್ಟು ಅದು ವೃದ್ಧಿಯಾಗುತ್ತಲೇ ಬರುವುದು. ಆದುದರಿಂದ ಉಭಯ ಪಕ್ಷದಲ್ಲಿ ಯಾರಾದರೂ ನಿರ್ಮೂಲವಾಗಿ ಕೊನೆಗೊಂಡ ಹೊರತು ವೈರ ಶಾಂತಿಯಾಗಲಾರದು. ಉಭಯ ಪಕ್ಷದಲ್ಲಿ ಒಬ್ಬರನ್ನು ಕೊಲ್ಲುವುದಕ್ಕೆ ಮತ್ತೊಬ್ಬರು ಅವಕಾಶವನ್ನು ಹುಡುಕುತ್ತಲೇ ಇರುವರು. ವೈರಿಗಳಲ್ಲಿ ಅನ್ಯೋನ್ಯ ವಧವೆಂಬ ಈ ದೋಷವು ಎಂದೂ ತಪ್ಪಿದುದಲ್ಲ. ಒಬ್ಬ ಮನುಷ್ಯನಿಗೆ ತನ್ನ ಪೌರುಷದಲ್ಲಿ ದೃಢವಾದ ನಂಬಿಕೆ ಇದ್ದಾಗ ಅವನಿಗೆ ಯಾವಾಗಲೂ ಮನಸ್ಸು ಯುದ್ಧಾತುರದಿಂದ ಕುದಿಯುತ್ತಲೇ ಇರುವುದು. ವ್ಯಾಧಿಯಂತೆ ಅದು ಹೃದಯವನ್ನು ಬಾಧಿಸುತ್ತಲೇ ಇರುವುದು. ಆದುದರಿಂದ ಮನುಷ್ಯನು ತನ್ನ ಪೌರುಷದ ನಂಬಿಕೆಯನ್ನು ಬಿಟ್ಟಾದರೂ ಬಿಡಬೇಕು, ಅಥವಾ ಸತ್ತಾದರೂ ಸಾಯಬೇಕು. ಇವೆರಡರಿಂದ ಹೊರತು ಅವನಿಗೆ ಬೇರೆ ವಿಧವಾದ ಶಾಂತಿಯೇ ಇಲ್ಲ. ಇವೆರಡನ್ನು ಬಿಟ್ಟರೆ ಶತ್ರುಗಳನ್ನು ನಿರ್ಮೂಲವಾಗಿ ನಾಶ ಮಾಡಿದಾಗಲೇ ಅವನ ಮನಸ್ಸಿಗೆ ಶಾಂತಿಯುಂಟಾಗುವುದು. ಆದರೆ ಶತ್ರುಗಳನ್ನು ನಿರ್ಮೂಲ ಮಾಡುವುದರಿಂದ ತನ್ನ ಕೋರಿಕೆಯು ಕೈಗೂಡಿ ತನ್ನ ಮೇಲ್ಮೆಯು ಹೆಚ್ಚಿದರೂ ಆ ಕಾರ್ಯವು ಕೇವಲ ಕ್ರೂರ ಪಾತಕವೆನಿಸುವುದು. ಮಧುಸೂದನ, ನಾವು ರಾಜ್ಯವನ್ನೆಲ್ಲ ಅವರಿಗೆ ತ್ಯಾಗ ಮಾಡಿ ಏಕೆ ಸಮಾಧಾನ ಮಾಡಿಕೊಳ್ಳಬಾರದೆಂದು ನೀನು ಕೇಳಬಹುದು. ಹಾಗೆ ರಾಜ್ಯವನ್ನೆಲ್ಲ ಶತ್ರುಗಳಿಗೆ ಬಿಟ್ಟು ನಾವು ಸುಮ್ಮನಿರುವುದು ನಮಗೆ ಒಂದು ವಧವೇ. ಏಕೆಂದರೆ ನಾವು ಕ್ಷತ್ರಿಯರಾಗಿದ್ದು ರಾಜ್ಯಹೀನರಾಗಿ ದೀನದಶೆಯಲ್ಲಿ ಇರುವುದು ನಮಗೆ ಮರಣಪ್ರಾಯವಲ್ಲವೇ? ಆಗಲೂ ಶತ್ರುಗಳಿಗೆ ನಮ್ಮ ಮೇಲೆ ನಂಬಿಕೆ ಇರದು. ಯಾವಾಗ ನಾವು ಸಮಯವನ್ನು ನೋಡಿ ಅವರನ್ನು ಕೊಲ್ಲುವೆವೋ ಎಂಬ ಸಂಶಯವು ಜೀವಾವಧಿ ಅವರ ಮನಸ್ಸಿನಲ್ಲಿ ಇದ್ದೇ ಇರುವುದು. ಅದರಿಂದ ಅವರು ಹೇಗಾದರೂ ಭೀತಿಯಿಂದ ಕಳವಳಿಸುತ್ತಲೇ ಇರುವರು. ಇತ್ತಲಾಗಿ ನಾವು ದೀನದಶೆಯಿಂದ ಕೇವಲ ಮೃತಪ್ರಾಯರಾಗಿರಬೇಕು. ಆದುದರಿಂದ ಓ ಕೃಷ್ಣ, ಈಗ ರಾಜ್ಯವನ್ನೆಲ್ಲ ಕೌರವರಿಗೆ ಬಿಟ್ಟು ಬಿಡುವುದು ನಮಗೆ ಇಷ್ಟವಲ್ಲ.
ನಮ್ಮ ಕುಲ ಕ್ಷಯವಾಗಬೇಕೆಂಬುದು ನಮ್ಮ ಅಭಿಮತವಲ್ಲ. ಇವನ್ನೆಲ್ಲ ಯೋಚಿಸಿದರೆ ನಾವೇ ಸ್ವಲ್ಪ ಮಟ್ಟಿಗೆ ತಗ್ಗಿಯಾದರೂ ಹೇಗಾದರೂ ಶತ್ರುಗಳೊಡನೆ ಸಂಧಿಯನ್ನು ಮಾಡಿಕೊಳ್ಳುವುದೇ ಮೇಲೆಂದು ತೋರಿದೆ. ನಾವು ನಮ್ಮಿಂದಾದ ಮಟ್ಟಿಗೆ ಸರ್ವ ವಿಧದಲ್ಲಿಯೂ ಯುದ್ಧಕ್ಕೆ ಅವಕಾಶ ಕೊಡದೆ ಸಮಾಧಾನಕ್ಕಾಗಿಯೇ ಯತ್ನಿಸಿ ನೋಡುವೆವು. ನಮ್ಮ ಪ್ರಯತ್ನವು ಫಲಿಸದೆ ಹೋದರೆ ಆಗ ಯುದ್ಧವು ಸಿದ್ಧವಾಗಿಯೇ ಇರುವುದು. ಆಗ ನಮ್ಮ ಪರಾಕ್ರಮವನ್ನು ತೋರಿಸದೆ ಬಿಡಲಾರೆವು. ಹೇಗಿದ್ದರೂ ಈ ಸಮಾಧಾನ ಪ್ರಯತ್ನವು ಫಲಿಸದೆ ಹೋದರೆ ಅದರ ಪರಿಣಾಮವು ಭಯಂಕರವಾಗಿಯೇ ತಿರುಗುವುದು. ಕೃಷ್ಣ, ಯುದ್ಧವೆಂಬುದು ನಾಯಿಗಳ ಗುಂಪಿನಲ್ಲಿ ಉಂಟಾಗುವ ಕಚ್ಚಾಟವು ಹೇಗೋ ಹಾಗೆಯೇ ಎಂದು ವಿವೇಕಿಗಳು ಹೇಳುವರು. ಒಂದು ನಾಯಿಯು ಮತ್ತೊಂದು ನಾಯಿಯನ್ನು ಕಂಡಾಗ ಮೊದಲು ಬಾಲವನ್ನಾಡಿಸುವುದು, ಆಮೇಲೆ ಗುರುಗುಟ್ಟುವುದು, ಕ್ರಮವಾಗಿ ದೊಡ್ಡ ಧ್ವನಿಯಿಂದ ಬೊಗಳುವುದು. ಇದನ್ನು ಕೇಳಿ ಮತ್ತೊಂದು ನಾಯಿಯು ಪ್ರತಿಶಬ್ದವನ್ನು ಕೊಟ್ಟು ಬೊಗಳುವುದು, ಆಮೇಲೆ ಒಂದನ್ನೊಂದು ಹೊಂಚು ಹಾಕುತ್ತಾ ಸುತ್ತಿ ಬರುವುದು, ಆಮೇಲೆ ಹಲ್ಲುಗಳನ್ನು ತೋರಿಸುವುದು, ಬಲವಾಗಿ ಬೊಗಳುವುದು, ಆಮೇಲೆ ಕಚ್ಚಾಟಕ್ಕೆ ತೊಡಗುವವು. ಅವುಗಳಲ್ಲಿ ಯಾವುದು ಹೆಚ್ಚು ಬಲವುಳ್ಳದ್ದೋ ಅದು ಬೇರೆ ನಾಯಿಗಳನ್ನು ಓಡಿಸಿ ಆಹಾರಗಳನ್ನೆಲ್ಲ ತಾನೇ ಅನುಭವಿಸುವುದು. ಮನುಷ್ಯರ ಸಂಗತಿಯು ಹಾಗೆಯೇ. ಕಚ್ಚಾಡುವ ನಾಯಿಗಳಿಗೂ ಜಗಳವಾಡುವ ಮನುಷ್ಯರಿಗೂ ಏನೂ ಭೇದವಿಲ್ಲ. ಅಂತಹ ನಾಯಿಗಳಿಗಿಂತಲೂ ಜಗಳವಾಡುವ ಮನುಷ್ಯರಲ್ಲಿ ವಿಶೇಷವೇನೂ ಇಲ್ಲ. ಆದುದರಿಂದ ಲೋಕದಲ್ಲಿ ಬಲಾಢ್ಯರಾದವರೇ ಬಲಹೀನರ ವಿಷಯದಲ್ಲಿ ಉದಾಸೀನರಾಗಿ ವಿರೋಧಕ್ಕೆ ಅವಕಾಶ ಕೊಡದೆ ಇರುವುದು ಉಚಿತವು. ದುರ್ಬಲನಾದವನು ಹೇಗಿದ್ದರೂ ತಗ್ಗಿ ಹೋಗುವನು. ತಂದೆಯು ರಾಜನು ವಯಸ್ಸಿನಲ್ಲಿ ವೃದ್ಧನೂ ಆದವನು ಯಾವಾಗಲೂ ಪೂಜಾರ್ಹರೇ. ಆದುದರಿಂದ ಈಗ ಧೃತರಾಷ್ಟ್ರನು ನಮಗೆ ಸರ್ವ ವಿಧದಲ್ಲಿಯೂ ಮಾನ್ಯನೂ ಪೂಜ್ಯನೂ ಆಗಿರುವನು. ಆದರೆ ಅವನಿಗೆ ತನ್ನ ಮಗನಲ್ಲಿರುವ ಮೋಹವು ಬಹಳ ಬಲವಾದುದು. ಅವನು ತನ್ನ ಮಗನ ಮಾತಿಗೆ ಮರುಳಾಗಿ ನಾವು ಅವನಲ್ಲಿ ನಮ್ರತೆಯನ್ನು ತೋರಿಸಿದರೂ ಅವನು ನಿರಾಕರಿಸುವನು. ಆದುದರಿಂದ ಓ ಕೃಷ್ಣ, ಈಗ ನೀನೇ ಇದಕ್ಕೆ ಕಾಲೋಚಿತವಾದ ಉಪಾಯವೇನೆಂಬುದನ್ನು ಯೋಚಿಸಬೇಕು. ನಾವು ಧರ್ಮ ಅರ್ಥಗಳೆರಡಕ್ಕೂ ಹೊರಗಾಗದಂತೆ ಏನಾದರೂ ಉಪಾಯವನ್ನು ಯೋಚಿಸು. ಇಂತಹ ಕಠಿಣ ಪ್ರಸಂಗದಲ್ಲಿ ನಮ್ಮನ್ನು ಉದ್ಧರಿಸತಕ್ಕವನು ನೀನು ಹೊರತು ಬೇರೊಬ್ಬನಿಲ್ಲ. ಈ ಕಠಿಣ ಸಮಸ್ಯೆಯನ್ನು ಕುರಿತು ನಾವು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಕೇಳುವ ಹಾಗಿಲ್ಲ. ನೀನೇ ನಮಗೆ ಪ್ರಿಯತಮನು, ನಮಗೆ ಕ್ಷೇಮ ಚಿಂತಕನು, ನಮ್ಮ ಕಾರ್ಯಗತಿಗಳೆಲ್ಲವನ್ನು ಚೆನ್ನಾಗಿ ಬಲ್ಲವನು, ನಮ್ಮಲ್ಲಿ ನಿಜವಾದ ಸೌಹಾರ್ದವುಳ್ಳವನು, ಎಲ್ಲ ವಿಷಯದಲ್ಲಿಯೂ ನಿಶ್ಚಯ ಜ್ಞಾನವುಳ್ಳವನು. ಇಂತಹ ನಿನ್ನನ್ನು ಬಿಟ್ಟು ನಾವು ಬೇರೆ ಯಾರನ್ನು ತಾನೇ ಆಶ್ರಯಿಸುವೆವು, ಯಾರಲ್ಲಿ ಹೋಗುವೆವು, ಬೇರೆ ಯಾರನ್ನು ಕೇಳುವೆವು ಎಂದನು. ಓ ಜನಮೇಜಯ ರಾಜ, ಧರ್ಮರಾಜನ ಮಾತುಗಳನ್ನೆಲ್ಲ ಕೇಳಿ ಕೃಷ್ಣನು ಅವನನ್ನು ಕುರಿತು, ಧರ್ಮಪುತ್ರ, ನೀನು ಹೇಳಿದಂತೆಯೇ ಆಗಲಿ. ಉಭಯ ಪಕ್ಷದವರ ಕ್ಷೇಮಕ್ಕಾಗಿ ನಾನೇ ಆ ಕೌರವ ಸಭೆಗೆ ಹೋಗಿ ಬರುವೆನು. ಅಲ್ಲಿ ನನ್ನ ಪ್ರಯತ್ನದಿಂದ ನಿನ್ನ ಉದ್ದೇಶಕ್ಕೆ ಭಂಗವಿಲ್ಲದಂತೆ ಶಾಂತಿಯು ಲಭಿಸುವುದಾದರೆ ನನಗೂ ಅದರಿಂದ ಎಷ್ಟೋ ಪುಣ್ಯವುಂಟು. ಆ ನನ್ನ ಪ್ರಯತ್ನಕ್ಕೆ ದೊಡ್ಡ ಫಲವುಂಟು. ಆಗ ಯುದ್ಧಾತುರವುಳ್ಳ ಕೌರವರನ್ನು, ಸೃಂಜಯರನ್ನು, ಪಾಂಡವರಾದ ನಿಮ್ಮನ್ನು, ಧೃತರಾಷ್ಟ್ರ ಪುತ್ರರನ್ನು ಮೃತ್ಯು ಪಾಶದಿಂದ ಬಿಡಿಸಿದ ಕೀರ್ತಿಗೆ ನಾನು ಭಾಗಿಯಾಗುವೆನು. ಅಷ್ಟೇಕೆ ಈ ಸಮಸ್ತ ಭೂಮಿಯನ್ನು ಬದುಕಿಸಿದ ಪುಣ್ಯವೇ ನನಗೆ ಬರುವುದು ಎಂದನು. ಆಗ ಧರ್ಮರಾಜನು, ಕೃಷ್ಣ, ಆ ಕೌರವರ ಬಳಿಗೆ ಮಹಾತ್ಮನಾದ ನಿನ್ನನ್ನು ದೂತ್ಯಕ್ಕಾಗಿ ಕಳುಹಿಸುವುದೇನೋ ನನಗೆ ಸರ್ವಥಾ ಸಮ್ಮತವಿಲ್ಲ. ಏಕೆಂದರೆ ಆ ದುರ್ಯೋಧನನು ಕೇವಲ ಮೂರ್ಖನು. ನೀನಾಗಿ ಹೋಗಿ ಅವನಿಗೆ ಬುದ್ಧಿವಾದವನ್ನು ಹೇಳಿದರು ಅವನು ಕೇಳುವ ಹಾಗಿಲ್ಲ. ನೀನು ನ್ಯಾಯವಾಗಿ ಹೇಳಿದರು ಅವನು ಆದರಿಸುವವನಲ್ಲ. ಇದಲ್ಲದೆ ಆ ಸಭೆಯಲ್ಲಿ ದುರ್ಯೋಧನನ ನಡತೆಯನ್ನೇ ಅನುವರ್ತಿಸತಕ್ಕ ಅನೇಕ ಕ್ಷತ್ರಿಯರು ಬಂದು ಕೂಡುವರು. ಅಂತಹ ಕ್ಷತ್ರಿಯರ ಮುಂದೆ ನೀನು ಹೋಗಿ ದೂತನಂತೆ ನಿಲ್ಲುವುದು ನನಗೆ ಸಮ್ಮತವಿಲ್ಲ. ಇದರ ಮೇಲೆ ಅಲ್ಲಿ ನಿನಗೆ ಯಾವ ತಿರಸ್ಕಾರವಾಗುವುದೋ ಎಂದು ನಾನು ಹೆದರುವೆನು. ಓ ಮಾಧವ, ನಿನಗೆ ತಿರಸ್ಕಾರ ಉಂಟಾಗುವ ಸಂದರ್ಭದಲ್ಲಿ ಅದರಿಂದ ನಮಗೆ ಎಷ್ಟೇ ಧನವಾಗಲಿ ದೇವತೆಗಳ ಪದವಿಯಾಗಲಿ ಬರುವ ಹಾಗಿದ್ದರೂ ನಮಗೆ ಬೇಕಾಗಿಲ್ಲ. ಅದರಿಂದ ನಾವು ಸುಖ ಪಡಬೇಕೆ? ನಿನ್ನ ದ್ರೋಹದಿಂದ ಸಮಸ್ತ ದೇವತೆಗಳ ಐಶ್ವರ್ಯವು ನಮಗೆ ಬರುವ ಹಾಗಿದ್ದರೂ ನಮಗೆ ಅದು ತೃಪ್ತಿಕರವಾಗಲಾರದು ಎಂದನು. ಅದಕ್ಕೆ ಆ ಕೃಷ್ಣನು, ಮಹಾರಾಜ, ಆ ದುರ್ಯೋಧನನ ಪಾಪ ಬುದ್ಧಿಯನ್ನು
ನಾನು ಚೆನ್ನಾಗಿ ಬಲ್ಲೆನು. ಆದರೆ ಹೇಗಿದ್ದರೂ ನಾವು ಅಲ್ಲಿಗೆ ಹೋಗದೆ ಇರಬಾರದು. ನಾವು ಅಲ್ಲಿ ಹೋಗಿ ಬಂದಾಗಲೇ ಕ್ಷತ್ರಿಯ ಕುಲದಲ್ಲಿ ನಮಗೆ ಅಪವಾದವು ನೀಗುವುದು. ಅಲ್ಲಿ ದುರ್ಯೋಧನನಿಂದ ನನಗೇನಾದರೂ ಅಪಾಯವೋ ಅವಮಾನವೋ ಉಂಟಾಗುವುದೆಂದು ನೀನು ಶಂಕಿಸುವೆಯಲ್ಲವೇ? ಆ ಶಂಕೆಯನ್ನು ಬಿಟ್ಟು ಬಿಡು. ಪ್ರಪಂಚದೊಳಗಣ ಸಮಸ್ತ ರಾಜರು ಅಲ್ಲಿ ಒಂದಾಗಿ ಸೇರಿ ಬಂದರು. ಸಿಂಹದ ಮುಂದೆಯೂ ಕ್ಷುದ್ರ ಮೃಗಗಳು ಹೇಗೋ ಹಾಗೆ ಕೋಪಗೊಂಡ ನನ್ನ ಮುಂದೆ ನಿಲ್ಲಲಾರರು. ನನ್ನ ವಿಷಯದಲ್ಲಿ ಅವರೇನಾದರೂ ಅನುಚಿತವಾಗಿ ಪ್ರವರ್ತಿಸುವ ಸೂಚನೆಯು ಕಂಡುಬಂದರೆ ಆ ಕ್ಷಣವೇ ನಾನು ಸಮಸ್ತ ಕೌರವರನ್ನು ಅಲ್ಲಿಯೇ ದಹಿಸಿ ಬಿಡುವೆನೆಂದು ತಿಳಿ. ಓ ಪಾರ್ಥ, ನಾನು ಅಲ್ಲಿಗೆ ಹೋಗುವುದು ಹೇಗಿದ್ದರೂ ನಿರರ್ಥಕವಾಗಿ ಹೋಗಲಾರದು. ಅದರಿಂದ ಒಂದು ವೇಳೆ ನಿಮಗೆ ಪ್ರಯೋಜನವು ಲಭಿಸಿದರೂ ಲಭಿಸಬಹುದು, ಹಾಗಿಲ್ಲವೇ ಲೋಕದಲ್ಲಿ ಅಪವಾದವಾದರೂ ತಪ್ಪುವುದು ಎಂದನು. ಆಗ ಧರ್ಮರಾಜನು ತನ್ನ ಸಹೋದರರೆಲ್ಲರ ಮುಂದೆ ಆ ಕೃಷ್ಣನನ್ನು ಕುರಿತು, ಓ ಪುರುಷೋತ್ತಮ, ನಿನಗೆ ಹೇಗೆ ಸಮ್ಮತವೋ ಹಾಗೆಯೇ ನಡೆಸು. ನಿನಗೆ ಕ್ಷೇಮವಾಗಲಿ. ನೀನು ಕೌರವರ ಬಳಿಗೆ ಹೋಗಿ ಬಾ. ನಿನ್ನ ಪ್ರಯತ್ನವು ಸಫಲವಾಗಿ ನೀನು ಅಲ್ಲಿಂದ ಹಿಂತಿರುಗಿ ಬರುವುದನ್ನು ನಾವು ನೋಡಲು ಕುತೂಹಲಿಗಳಾಗಿರುವೆವು. ನೀನು ಅಲ್ಲಿಗೆ ಹೋಗಿ ಭರತ ವಂಶಕ್ಕೆಲ್ಲ ಕ್ಷೇಮಕರವಾದ ಕಾರ್ಯವನ್ನು ನಿರ್ವಹಿಸು. ನಾವೆಲ್ಲರೂ ಸಹೃದಯರಾಗಿ ನೆಮ್ಮದಿಯಿಂದ ಇರುವಂತೆ ಮಾಡು. ನೀನು ನಮಗೆ ಭ್ರಾತೃವಾಗಿಯೂ ಮಿತ್ರನಾಗಿಯೂ ಇರುವೆ. ಅದೇ ರೀತಿಯಲ್ಲಿ ಈ ಅರ್ಜುನನಿಗೆ ನೀನು ಪ್ರಿಯತಮನೆನಿಸಿರುವೆ. ಹೀಗೆ ನಿನಗೆ ನಮ್ಮಲ್ಲಿ ಅಸಾಧಾರಣ ಪ್ರೇಮವಿರುವುದರಿಂದ ನಮ್ಮ ಕ್ಷೇಮ ಚಿಂತೆಯಲ್ಲಿ ನೀನು ಸಂಪೂರ್ಣ ಮನಸ್ಸಿನಿಂದ ಪ್ರಯತ್ನಿಸುವೆ ಎಂಬ ಭರವಸೆಯುಂಟು. ಇನ್ನು ನೀನು ಹೋಗಿ ಬರಬಹುದು. ನೀನು ನಮ್ಮನ್ನು ಬಲ್ಲವನು, ನಮ್ಮ ಶತ್ರುಗಳನ್ನು ಬಲ್ಲವನು. ನಮ್ಮ ಉದ್ದೇಶವೇನೆಂಬುದು ನಿನಗೆ ಚೆನ್ನಾಗಿ ತಿಳಿದಿದೆ. ಎಲ್ಲಿ ಹೇಗೆ ಮಾತಾಡಬೇಕೆಂಬುದನ್ನು ನೀನು ಚೆನ್ನಾಗಿ ಬಲ್ಲವನು. ಆದುದರಿಂದ ಓ ಕೃಷ್ಣ, ನೀನು ದುರ್ಯೋಧನನ ಬಳಿಗೆ ಹೋಗಿ ಮುಂದೆ ನಮ್ಮ ಕ್ಷೇಮಕ್ಕೆ ಯಾವುದು ದಾರಿಯೋ ಅದಕ್ಕೆ ತಕ್ಕ ಮಾತುಗಳನ್ನಾಡು. ಧರ್ಮಕ್ಕೆ ಲೋಪವಿಲ್ಲದೆಯೋ ನಮಗೆ ಹಿತಕರವಾಗಿಯೋ ಇರುವ ಮಾತುಗಳನ್ನು ನೀನು ಅಲ್ಲಿ ಸಮಾಧಾನದಿಂದಲೋ ಅಥವಾ ಇತರ ವಿಧದಿಂದಲೋ ತಿಳಿಸಿ ಕಾರ್ಯವನ್ನು ಸಾಧಿಸಿಕೊಂಡು ಬರಬೇಕು ಎಂದನು. ಇದು 71ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.